ಉಚ್ಚಾಟನೆಯ ಬಳಿಕ ಮತ್ತೆ ಆಕ್ಟಿವ್ ಆದ್ರ ಶಾಸಕ ಯತ್ನಾಳ್ 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆಗೊಳಗಾಗಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಸೈಲೆಂಟ್ ಆಗಿದ್ರು 2 ದಿನಗಳ ಕಾಲ ಇವತ್ತು ಬೆಂಗಳೂರಿಗೆ ಶಾಸಕರ ಎಂಟ್ರಿ ಆಗಿದೆ ಆಪ್ತರ ಸಭೆಯಲ್ಲಿ ಭಾಗಿಯಾಗುವುದಕ್ಕೆ ಅಂತ ಯತ್ನಾಳ್ ಆಗಮಿಸಿದ್ದಾರೆ ಸಭೆಯಲ್ಲಿ ಭಾಗಿಯಾಗುವುದಕ್ಕೆ ಬೆಂಗಳೂರಿಗೆ ಬಂದರು ಬಸನಗೌಡ ಪಾಟೀಲ್ ಯತ್ನಾಳ್ ಹೈದರಾಬಾದ್ನಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಆದರೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡದೆ ತೆರಳಿದ್ದಾರೆ ಯತ್ನಾಳ್ ಮೈಕ್ ಕಾಣ್ತಿದ್ದ ಹಾಗೆ ಒಂದು ರಿಯಾಕ್ಷನ್ ಬಂದೇ ಬಿಡ್ತಿತ್ತು ಯತ್ನಾಳ್ ಕಡೆಗಿಂದ ಆದರೆ ಮಾತೆ ಮುಳುವಾಗಿ 6 ವರ್ಷಗಳ ಕಾಲ ಉಚ್ಚಾಟನೆಗೊಳಗಾದ ಮೇಲೆ 2 ದಿನ ಸೈಲೆಂಟ್ ಆಗಿದ್ರು ಈಗ ಬೆಂಗಳೂರಿಗೆ ಬಂದಿದ್ದಾರೆ ಮತ್ತೆ ಆಕ್ಟಿವ್ ಆಗ್ತಾ ಇದ್ದಾರಾ ಶಾಸಕ ಯತ್ನಾಳ್ ಬೆಂಗಳೂರು ಏರ್ಪೋರ್ಟ್ಗೆ ಬಂದಿಳಿದಂತಹ ದೃಶ್ಯ ಮೀಡಿಯಾಗೆ ರಿಯಾಕ್ಟ್ ಮಾಡಲಿಲ್ಲ ಕಂಗ್ರಾಚುಲೇಷನ್ಸ್ ಯಾರು ಹುಡುಗ ಮದುವೆ ಅಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೌದಾ ಹೇಗೆ ಬಾಸ್ ವಾಲಾ ಬಿ ದ ಬಾಸ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡದೆ ಅಲ್ಲಿಂದ ತೆರಳಿದ್ದಾರೆ ಆದರೆ ಯತ್ನಾಳ್ ಮುಂದಿನ ನಡೆ ಏನು ಇವತ್ತು ಅವರ ಆಪ್ತರ ಸಭೆ ಇದೆ ಆ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಅಂತ ಯತ್ನಾಳ್ ಬಂದಿದ್ದಾರೆ ಅವರ ಮುಂದಿನ ಹೆಜ್ಜೆ ಬಹಳ ಕುತೂಹಲ ಮೂಡಿಸ್ತಾ ಇದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಈಗ ಸಂಪರ್ಕದಲ್ಲಿದ್ದಾರೆ ನವೀನ್ 6 ವರ್ಷಗಳ ಉಚ್ಚಾಟನೆಗೊಳಗಾದ ಮೇಲೆ ಯತ್ನಾಳ್ ಸೈಲೆಂಟ್ ಆಗಿದ್ರು ಈಗ ಬೆಂಗಳೂರಿಗೆ ಬಂದಿದ್ದಾರೆ ಆದ್ರೆ ಒಂದು ರಿಯಾಕ್ಟ್ ಮಾಡದೆ ಮಾಧ್ಯಮಗಳು ಕಂಡ ತಕ್ಷಣ ರಿಯಾಕ್ಟ್ ಮಾಡ್ತಾ ಇದ್ದಂತ ಯತ್ನಾಳ್ ಸೈಲೆಂಟ್ ಆಗಿ ಹೋಗಿದ್ ನೋಡಿದ್ರೆ ಅವರ ಮುಂದಿನ ನಡೆ ಬಗ್ಗೆ ಕುತೂಹಲ ಮೂಡ್ತಾ ಇದೆ ಬಾಡಿ ಲ್ಯಾಂಗ್ವೇಜ್ ಹೇಗೆ ಕಂಡು ಬಂತು ಏನ್ ಡೀಟೇಲ್ಸ್ ಇದೆ ಖಂಡಿತ ಪ್ರತಿಮಾ ಏನು ಅಂತ ಯತ್ನಾಳ್ ಅವರು ಯಾವ ಏರ್ಪೋರ್ಟ್ಗೆ ಬಂದ ಮಾಧ್ಯಮವಾಗಿ ಪ್ರತಿಕ್ರಿಯೆ ಕೊಟ್ಟೆ ಹೊರಗಡೆ ಹೋಗ್ತಿದ್ರು ಆದ್ರೆ ಇವತ್ತು ಮಾಧ್ಯಮಗಳ ಬಂದಿರತಕ್ಕಂತ ಯತ್ನಾಳ್ ಅವರು ಈಗ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಟಿಕೆಟ್ ಬರ್ತಾ ಈಗಾಗಲೇ ಹೆಬ್ಬಾಳವನ್ನ ದಾಟಿ ಮೆಸ್ಸಿ ಸರ್ಕಲ್ ಅಂತ ಕಾರು ಬರ್ತಾ ಇರ್ತಕ್ಕಂಥದ್ದು ಏನೋ ಕಾರ್ನಲ್ಲಿ ಏನು ಏರ್ಪೋರ್ಟ್ ನಿಂದ ಹತ್ತಾಗಿ ಸಹ ಫೋನ್ ನಲ್ಲೇ ಸ್ಥಿತಿಯಾಗಿದ್ದಾರೆ ಫೋನ್ ಮಾತನಾಡ್ತಾ ಏರ್ಪೋರ್ಟ್ ನಲ್ಲಿ ಬರ್ತಾ ಇರ್ತಕ್ಕಂಥದ್ದು ಈಗಾಗಲೇ ಏನೊಂದು ಏರ್ಪೋರ್ಟ್ ನಲ್ಲಿ ನಾವು ಅವರನ್ನ ಸಂಪರ್ಕ ಮಾಡಿ ಒಂದು ಪ್ರತಿಕ್ರಿಯೆ ಕೇಳುವಂತ ಪ್ರಯತ್ನವನ್ನು ಸಹ ಪಡ್ತಾರೆ ನಮ್ಮ ಕ್ಯಾನ್ಸಲ್ ಆಗ್ತಾ ಇರ್ತಂತೆ ಅದು ಏನದು ದೋಷದಲ್ಲಿ ಹಾಕ್ಬಿಟ್ಟು ಅಲ್ಲಿಂದ ಹೊರಟಿರ್ತಕ್ಕಂಥದ್ದು ಇನ್ನು ಎಲ್ಲಿಗೆ ಹೋಗ್ತಾ ಇದ್ದಾರೆ ಏನು ಅಂತಕ್ಕಂಥ ಇವರು ಸಿಕ್ಕಿಲ್ಲ ಈ ಸದ್ಯಕ್ಕೆ ಏನಿದೆ ಹಾಗೆ ಅವರು ಆಪ್ತರ ಜೊತೆ ಒಂದು ಸಭೆಯನ್ನ ಮಾಡ್ತಾರೆ ಆ ಸಭೆಗೆ ಹೋಗ್ಬೇಕು ಅಂತ ಹೇಳಿ ಕಾರು ಸಹ ವೇಗವಾಗಿ ಬರ್ತಾ ಇದೆ ಮಾಧ್ಯಮಗಳ ಸಿಕ್ಕಿ ಮುಂದೆ ಹೋಗುವಂತ ಪ್ರಯತ್ನವನ್ನು ಸಹ ಈಗಾಗಲೇ ಅವ್ರ ಕಾರ್ ಸಹ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಆದ್ರೆ ಅವ್ರು ಎಲ್ಲಿಗೆ ಹೋಗ್ತಿದ್ದಾರೆ ಏನೋ ಇನ್ನೂ ಸಹ ಸ್ಪಷ್ಟ ಮಾಹಿತಿ ಸಿಗ್ತಾ ಇಲ್ಲ ಒಟ್ಟಲ್ಲಿ ಏರ್ಪೋರ್ಟ್ ಮೆಸ್ಸಿ ಸರ್ಕಲ್ ಮೂಲಕ ಏನು ವಿಧಾನಸೌಧ ಕಡೆ ಹೋಗ್ತಾರೆ ಬೇರೆ ಎಲ್ಲರೂ ಹೋಟೆಲ್ ನಲ್ಲಿ ಆ ಸಭೆಗೆ ಹೋಗ್ತಾರ ಅಂತಕ್ಕಂಥದ್ದು ಇನ್ನಷ್ಟೇ ಗೊತ್ತಾಗಬೇಕು ಪ್ರತಿಮಾ ಥ್ಯಾಂಕ್ ಯು ನವೀನ್ ತಮ್ಮ ಮಾಹಿತಿಗೆ